ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ್. ಆದ್ಮೇಲೆ ಇವತ್ತು ಒಂದಿಷ್ಟು ಏನು ನಡೆದದ ಈ ದೇಶದಲ್ಲಿ, ಒಂದು ಕಡೆ ಹಿಂದೂ ಮುಸ್ಲಿಂ ಅಂತೇಳಿ, ಇನ್ನೊಂದು ಕಡೆ ಜಾತಿ ನೆಲೆಗಟ್ಟಿನಲ್ಲೇ ನಾ ಮೇಲು ನೀ ಕೀಳು ಅನ್ನುವಂಥದ್ದು, ಅದೇ ಸಮಯದಲ್ಲೇ ಭಯೋತ್ಪಾದಕ ಕೃತ್ಯಗಳು, ಇನ್ನೊಂದು ಕಡೆ ಬಡತನದ ಒದ್ದಾಟ. ಇಡೀ ದೇಶ ಇವತ್ತು ನಾವು ಇದನ್ನೆಲ್ಲ ವಿಚಾರ ಮಾಡಿದಾಗ ಇಲ್ಲಿ ಏನದಪ್ಪ, ಇಲ್ಲಿ ಶಾಂತಿ ಬಿಟ್ಟು ಮತ್ತೇನು ಇಲ್ಲಲ್ಲ ಅನ್ನುವಂಥದ್ದು. ಯಾಕಪ್ಪ ಅಂದರೆ ಎಲ್ಲ ಕಡೆನೂ ಸಾಮಾಜಿಕ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು, ಜೊತೆಗೆ ಬಡತನ, ಅದರ ಜೊತೆಗೆ ಒಬ್ಬರ ಮೇಲೆ ಒಬ್ಬರು ವಿಶ್ವಾಸ ಇಲ್ಲದಂಥ ಪರಿಸ್ಥಿತಿ, ಅಣ್ಣ ತಮ್ಮರ ಮಧ್ಯದಲ್ಲಿ ಏನೇನೋ ಎಲ್ಲ ಇವತ್ತು ಈ ಎಲ್ಲ ಪರಿಸ್ಥಿತಿ ಇವೆಲ್ಲ ಒಂದೇ ದಿನದಲ್ಲಿ ಹುಟ್ಟಿದಂಥವೇನು ಅಂತೇಳಿ ಆ ದಿಶೆಯಲ್ಲಿ ಒಂದಿಷ್ಟು ಈ ಸಮಾಜವನ್ನು ಸಮೀಪದಿಂದ ನೋಡಿದಂಥ, ಜೊತೆಗೆ ಒಂದಿಷ್ಟು ಕಲಾಕೃತಿಗಳನ್ನು ಅಥವಾ ಒಂದು ಸಾಮಾಜಿಕ ನೆಲೆಗಟ್ಟಿನಲ್ಲಿ ಒಂದು ಬದುಕನ್ನು ಕಟ್ಕೊಂಡಂಥ, ಮತ್ತು ವಿಶೇಷವಾಗಿ ನಾಟಕ, ಕತೆ, ಕವನಗಳ ಮೂಲಕ ಜನರಿಗೆ ಒಂದು ಎಚ್ಚರಿಕೆ ಕೊಡು ಜೊತೆಗೆ ಸಮಾಜದ ನಿಜದ ಘಟನೆಗಳನ್ನ ಹೇಳುವಂಥ ಚಿಂತನೆ ಮಾಡುವಂಥ ನಮ್ಮ ಈಶ್ವರ್ ಚಂದ್ರ ಬೆಟಗೇರಿ ಅವರು ಇವತ್ತು ಅವ್ರನ್ನ ಕೇಳ್ತಾ ಇರೋದು ಎಲ್ಲ ಈ ಅತ್ಯಂತ ಸ್ವಾರ್ಥ ಅನ್ನುವಂಥದ್ದು ಏನು ನಾವು ಇವತ್ತು ಶಾಂತಿ ಅಂತ ಇದ್ದೀವಿ, ಇದು ಈ ಕಾಲದಲ್ಲಿ ಎಷ್ಟದನೋ ಹಿಂದೆ ಇತ್ತು ಇಲ್ಲೋ ಅಂತ. ಆತ್ಮೀಯರೇ, ಸರ್ವರಿಗೂ ನಮಸ್ಕಾರ ಸರ್. ಭಾಳ ಸಂತೋಷ, ಒಳ್ಳೆಯ ಪ್ರಶ್ನೆ ಕೇಳಿ ಸರ್. ಯಾಕಂದ್ರೆ ಸರ್, ದೇವಾನುದೇವತೆಗಳು ಕೂಡ ಸರ್ ಸಹೋದರರವರು ಏನು ಸರ್, ಕಶ್ಯಪ ಮಹರ್ಷಿಗಳ ಮಕ್ಕಳು. ಅವರು ಆವಾಗಿಂದ ಹಿಡ್ಕೊಂಡು ಸಹಿತ್ರಿ ನೀವು ಹೇಳಿದಂಗೆ ರೀ ಸ್ವಾರ್ಥಕ್ಕಾಗಿ ಬಡದಾಡ್ಕೋತ ಬಂದಿದ್ದಾರೆ ರೀ. ಒಂದು ಮಾತು ಬರ್ತದೆ ಸರ್ ನಮ್ಮ ಇದ್ರೊಳಗೆ, ಬೆಂಡಿಲೇ ಬಿದ್ದವ ಬೈರಿ, ಹೊಟ್ಟೆಲಿ ಹುಟ್ಟಿದವ ಬೈರಿ ಅಂತೇಳಿ. ಅದಕ್ಕಾಗಿ ಏನು ಅನಿಸ್ತದೆ ಸರ್, ಈಗೇನು ನಾವು ವಿದ್ಯಮಾನಗಳನ್ನು ನೋಡ್ತಾ ಇದ್ದೀವಲ್ಲ ಸರ್, ಅವು ಈಗ ಅಷ್ಟೇ ಅಲ್ಲ ರೀ, ಮೊದಲಿಂದಲೂ ಯುಗಾಂತರಗಳಿಂದಲೂ ಕೂಡ ಏನಾಗಿದೆ ಸರ್, ಪರಸ್ಪರ ಒಂದು ತಾಕಲಾಟ ರೀ, ತಿಕ್ಕಾಟ, ವೈರತ್ವ ಇದು ಬಂದದನ್ನ ರೀ. ಅಂದರೆ ಇದೆಲ್ಲ ನಡೆದು ಆಸ್ತಿ ಮತ್ತು ಅಧಿಕಾರಕ್ಕಾಗಿ ಇದು ನಡೀತಾ ಬಂದದಂತನ್ನುವಂಥದ್ದು ಖರೆ ಅದ ರೀ. ಯಾಕಂದ್ರೆ ಅಧಿಕಾರ, ಅಂತಸ್ತು, ಗದ್ದಿಗೆ ಸಲುವಾಗಿನ ರೀ ಅದು ಮೊದಲಿನಿಂದನೂ ಬಂದದ ಸರ್. ನಿಮಗೆಲ್ಲ ಕೃತಾಯುಗದೊಳಗೆ